ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿರತಕ್ಕಂಥದ್ದು. ಕಲಾ ವಿಭಾಗದಲ್ಲಿ ಇವತ್ತು ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಹಿಂದೂ ಪಿಯು ಕಾಲೇಜಿನ ಇನ್ನು ಇಬ್ಬರು ವಿದ್ಯಾರ್ಥಿನಿಯರು ಇವತ್ತು 600ಕ್ಕೆ 598 ಅಂಕ ಪಡೆದು ಇವತ್ತು ಟಾಪರ್ ಆಗಿರ್ತಕ್ಕಂಥದ್ದು. ನಾನೀಗ ಇದೇ ಒಂದು ಕೊಟ್ಟೂರು ಪಟ್ಟಣದಲ್ಲಿರ್ತಕ್ಕಂಥ ಹಿಂದೂ ಪಿಯು ಕಾಲೇಜಿನಲ್ಲಿ ಇದ್ದೀನಿ. ಇಲ್ಲಿ ಒಂದ್ ರೀತಿ ಹಬ್ಬದ ಸಂಭ್ರಮ ಹೇಗಿರುತ್ತೆ ಹಾಗೆ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಏನು ಹಿಂದೂ ಪಿಯು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಆ ಟಾಪರ್ ಬಂದಂತ ವಿದ್ಯಾರ್ಥಿನಿಯರಿಗೆ ಶುಭ ಕೋರ್ತಕ್ಕಂತಹದ್ದು. ಇನ್ನು ಟಾಪರ್ ಆದಂತ ಅರ್ಚನಾ ಮತ್ತು ಸಂಗೀತಾಳಿಗೆ ಈಗಾಗಲೇ ಸಾಕಷ್ಟು ಶುಭ ಕೋರಿ ಕರೆಗಳು ಕೂಡ ಬಂದಿರತಕ್ಕಂಥದ್ದು. ಇನ್ನೊಂದ್ ಕಡೆಗೆ ಈಗ ವಿಜಯನಗರ ಜಿಲ್ಲೆಯ ಏನು ಕೊಟ್ಟೂರು ತಾಲೂಕಿನ ಅರ್ಚನಾಳನ್ನ ಈಗ ಅದ್ದೂರಿಯಾಗಿ ಈ ಹಿಂದೂ ಪಿಯು ಕಾಲೇಜ್ಗೆ ಈಗ ಬರಮಾಡಿಕೊಂಡಿರ್ತಕ್ಕಂಥದ್ದು. ಶಾಲಾ ಆಡಳಿತ ಮಂಡಳಿ ಸದಸ್ಯರಾಗಿರ್ಬೋದು ಮತ್ತು ಏನು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗ ಸೇರಿದಂತೆ ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಬಹಳ ಅದ್ದೂರಿಯಾಗಿ ಈಗ ಅರ್ಚನಾಳನ್ನ ಕಾಲೇಜಿಗೆ ಬರಮಾಡಿಕೊಂಡಿದ್ದಾರೆ. ಇನ್ನು ಅದ್ರ ಜೊತೆಗೆ ಅರ್ಚನಾಳ ಒಂದು ತಂದೆಯವ್ರನ್ನು ಕೂಡ ಈಗ ಕರೆದುಕೊಂಡು ಬಂದಿರ್ತಕ್ಕಂಥದ್ದು. ಈಗ ಖುದ್ದು ರಾಜ್ಯಕ್ಕೆ ಟಾಪರ್ ಬಂದಿರತಕ್ಕಂತ ಅರ್ಚನಾ ನಮ್ ಜೊತೆಗಿದ್ದಾರೆ. ಹೇಗ ಅನಿಸ್ತಮ್ಮ ರಾಜ್ಯಕ್ಕೆ ಟಾಪರ್ ಬಂದು ಯಾವಾಗ ಗೊತ್ತಾಯ್ತು ಬಂದಿದ್ದು? ಸರ್ ಫೋನ್ ಮಾಡಿದ್ಮೇಲೆ ಗೊತ್ತಾಯ್ತು ಸರ್ ನಮಗೆ. ಅಲ್ಲಿವರೆಗೂ ಏನು ನೋಡಿರ್ಲಿಲ್ಲ. ಏನ್ ಮಾಡ್ತಾ ಇತ್ತು ಅವಾಗ? ಮಲಗಿದ್ದೆ ಸರ್. ಏನ್ ಅನ್ನಿಸ್ತು ಖುಷಿ ಆಯ್ತು ಸರ್. ಈ ಹಿಂದಿನ ಶ್ರಮ ಹೆಂಗಿತ್ತಮ್ಮ? ಈಗ ಟಾಪರ್ ಬರ್ಬೇಕಂತ ನಿನಗೇನಾರು ಮೊದ್ಲಕ್ಕೆ ಎಷ್ಟು ಓದಿದ್ದಲ್ಲ ನಿನಗ್ ಗೊತ್ತಿರ್ತದ ಅದು, ನಿಂಗೆ ಎಕ್ಸ್ಪೆಕ್ಟೇಷನ್ ಇತ್ತ? ಬರ್ಲಿ ಫಸ್ಟ್ ಇಯರ್ ಅಲ್ಲಿ ಬಹಳ ಟ್ರೈ ಮಾಡಿದ್ವಿ ಸರ್. 592 ಆಯ್ತು. ಸೆಕೆಂಡ್ ಇಯರ್ ಆದ್ರೆ ಇಲ್ಲಿ ಹಿಂದಿನ ವರ್ಷ ಸಂಜನಕ್ಕ ಬಂದಿತ್ತಲ್ಲ ಸರ್, ಅವಾಗ ಈ ತರ ಎಲ್ಲ ಸೆಲೆಬ್ರೇಷನ್ ನೋಡಿ ನಾನು ಬರ್ಬೇಕಲ್ಲ ಅಂತ ಒಂದು ಆಸೆ ಹುಡ್ತು. ಅವಾಗಿಂದಾನು ಸ್ಟಾರ್ಟ್ ಮಾಡಿದ್ವಿ ಸರ್ ರ್ಯಾಂಕ್ ಬರ್ಬೇಕಂತ. ಸ್ಟಾರ್ಟಿಂಗ್ ಇಂದಾನು ಎಫರ್ಟ್ ಹಾಕಿ ಬರ್ದು ಪ್ರಾಕ್ಟೀಸ್ ಮಾಡಿ. ಶಿಕ್ಷಕರೆಲ್ಲರೂ ಸಪೋರ್ಟ್ ಮಾಡೋರು ಸರ್. ನನ್ಗೆ ಯಾವ ಡೌಟ್ ಇರ್ತದೆ ಕೇಳ್ತಿದ್ದೆ. ಎಷ್ಟು ಸತಿ ಹೋದ್ರುನು ಬೇಜಾರ್ ಆಗ್ತಿರ್ಲಿಲ್ಲ. ಎಲ್ಲಾ ಚೆನ್ನಾಗಿ ಹೇಳ್ಕೊಡೋರು. 12 ಪ್ರಿಪರೇಟರಿ ಮಾಡೋರು. ಅದರಿಂದಾನೇ ರ್ಯಾಂಕ್ ಬಂದಿನಿ ಅಂತ ಹೇಳಿ. ಈಗ ಒಂದ್ ಕಡೆಗೆ ಕಾಲೇಜ್ನಲ್ಲಿ ಸಪೋರ್ಟ್ ಆಗಿರೋದು, ಮನೆಗೆ ಯಾವ ರೀತಿ ಕಲಿಸ್ತಾ? ಈಗ ಮನೇಲಿ ಯಾವ್ದೇ ಕೆಲ್ಸಕ್ಕೆ ಮಾಡಂತ ಹೇಳ್ತಿರ್ಲಿಲ್ಲ ಸರ್ ಅವ್ರು. ಯಾವಾಗ್ಲೂ ಓದೋದಷ್ಟೇ. ನಾನ್ ಏನೇ ಬೇಕಂದ್ರುನು ಮುಂದೆ ಬರ್ತಿತ್ತು. ಯಾವ್ದೇ ಕೆಲ್ಸಕ್ಕೆ ಹಚ್ತಿರ್ಲಿಲ್ಲ, ಓದೋದಷ್ಟೇ. ಈಗ ಮನೆಯವರಿಗೆ ಮತ್ತು ಶಾಲಾ ಪ್ರಾಂಶುಪಾಲರಾಗಿರ್ಬೋದು ಮತ್ತು ಶಿಕ್ಷಕರಿಗೆ ಏನ್ ಹೇಳಕ್ ಇಷ್ಟ? ತುಂಬಾ ಹೃದಯದ ಧನ್ಯವಾದ. ಮುಂದೆ ಏನಾಗ್ಬೇಕಂತ ಹೇಳಿ ಕಲಿಸ್ತೀರಾ? ತಹಶೀಲ್ದಾರ್ ಆಗ್ಬೇಕಂತ ಆಸೆ. ಈಗ ಅರ್ಚನಾಳ ತಂದೆಯವರು ಕೂಡ ನಮ್ ಜೊತೆಗಿದ್ದಾರೆ. ಸರ್, ಹೇಗ ಅನಿಸ್ತಾ ಇದೆ ನಿಮ್ ಮಗಳು ಇವತ್ತು ರಾಜ್ಯಕ್ಕೆ ಟಾಪರ್ ಬಂದಿರ್ತಾರೆ? ಸರ್, ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಈ ಕಾಲೇಜು ಹಿಂದೂ ಕಾಲೇಜು ಒಂದು ತರ ದೇವಾಲಯ ಹತ್ರ ನಾವು ನೋಡ್ತೀವಿ ಸರ್. ನಾವು ಹೊರಗಡೆ ಹಿಂಗ್ ಬರ್ಬೇಕಾದ್ರೆ ಕೈ ಮುಗಿದ ಮುಂದೆ ಹೋಗ್ತೀನಿ ಸರ್ ನಾನು. ಯಾಕಂದ್ರೆ ನನ್ನ ಮಕ್ಕಳು ಇದಕ್ಕಿಂತ ಮುಂದಾಗಿ ಇಬ್ರು ವಿದೇಶ ಕಾಲೇಜಲ್ಲಿ ಓದಿ ಇವಾಗ ಇಬ್ರು ಮಕ್ಕಳು, ಒಬ್ರು ಸಿರಾದಲ್ಲಿ ಇದ್ದಾರೆ, ಒಬ್ರು ಚಿಕ್ಕನಾಕ್ನಹಳ್ಳಿ ತುಮಕೂರು ಡಿಸ್ಟ್ರಿಕ್ಟ್ನಲ್ಲಿ. ಅವರು 7ನೇ ವರ್ಷ ಈಗ ಅಪಾಯಿಂಟ್ ನಲ್ಲಿ ಇದ್ದಾರೆ ಸರ್. ಇವಾಗ ಈಕೆ 3ನೇ ಮಗಳು ಸರ್. ಈಕೆಗೂ ಕೂಡ ನಾನು ಹಿಂದಿನ ವರ್ಷದಿಂದ ಹೇಳ್ತಾ ಇದ್ದೆ ಸರ್, ಒಬ್ಬರಾದ್ರೂ ನಮ್ದು ಕಾಲೇಜಲ್ಲಿ ರೆಕಾರ್ಡ್ ಮಾಡಿಸಿ ನಮ್ಮ ಹೆಸರು ಉಳಿಸ್ಬೇಕಂತ ಹೇಳಿ ಒಂದು ಆಸೆ ಇತ್ತು ಸರ್. ಅದೇ ತರ ನಾಕ್ ಏನ್ ಕೇಳ್ತಿಲ್ಲ ಅದಕ್ಕೆಲ್ಲ ನಾನು ಸ್ಪಂದಿಸಿ ಸರ್. ಯಾವುದೇ ಕೆಲಸಕ್ಕೆ ಹಚ್ತಿರ್ಲಿಲ್ಲ ಸರ್. ಮನೆಯಲ್ಲಿ ನಮ್ಮ ಕೆಲಸ ನಮ್ದು ವ್ಯವಸಾಯ ಸರ್. ನಾವು ನನಗೆ ಎಷ್ಟು ತೊಂದರೆ ಬಂದ್ರು ಮಕ್ಕಳಿಗೆ ಮಾತ್ರ ತೊಂದರೆ ಮಾಡಿಲ್ಲ ಸರ್. ನಾವು ಓದ್ಬೇಕಂತ ಹೇಳಿ ಆಸೆ ಇತ್ತು ಸರ್. ನಾವು ರ್ಯಾಂಕ್ ಬರ್ಲೇಬೇಕಂತ ಒಂದು ಕಂಡೀಷನ್ ಹಾಕಿ ಸರ್. ನಾನು ಓದ್ಬೇಕು, ನೀನು ಎಫೆಕ್ಟ್ ಹಾಕ್ಬೇಕಂತ ಹೇಳಿ ಶಿಕ್ಷಕರು ಸಹ ಅವರು ಹಂಗೆ ನಮಗೆ ಇದನ್ನ ಮಾಡಿದಾರೆ ಸರ್. ತುಂಬಾ ಪ್ರಿಪರೇಟರಿ ಮಾಡಿದಾರೆ. ಬಹಳ ಸಾಕಷ್ಟು ಎಜುಕೇಶನ್ ಬಗ್ಗೆ ಇದು ಮಾಡಿದಾರೆ ಸರ್. ಹಂಗಾಗಿ ಅವ್ರ ಆಶೀರ್ವಾದದಿಂದ ಇವತ್ತು ನನ್ನ ಮಗಳು ರಾಜ್ಯಕ್ಕೆ ಫಸ್ಟ್. ನನಗೆ ಬೆಳಗ್ಗೆ ಇದ್ದು ಸುಮ್ಮನೆ ಮಲ್ಕೊಂಡಿದ್ದೆ ಸರ್ ನಾನು. ಆಮೇಲೆ ನ್ಯೂಸ್ ನೋಡ್ತಾ ಇರ್ಬೇಕಾದ್ರೆ ಇವತ್ತು ಹೊರದಿ ಟೋಟಲಿ ನ್ಯೂಸ್ ನೋಡ್ತಾ ಇದೀನಿ ಸರ್ ನಾನು. ಆಮೇಲೆ ಈ ವರ್ಷ ಅತಿ ಉತ್ತಮವಾದ ಗುಣಮಟ್ಟದ ನೋಡ್ಕೊಂತ ಬರ್ತಾ ಇದ್ದೆ ಸರ್. ಹಾಗಾಗಿ ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಸರ್, ಹೈಯೆಸ್ಟ್ ಈ ಸರಿ ಭಾರಿ ಪರ್ಸೆಂಟೇಜ್ ಬರುತ್ತೆ. ಯಾಕಂದ್ರೆ ಬಹಳ ಚೆನ್ನಾಗಿಲ್ಲ, ಇಡೀ ರಾಜ್ಯಾದ್ಯಂತ ಶಿಕ್ಷಕರು ಒಳ್ಳೆ ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ದಾರೆ. ಹಂಗಾಗಿ 2ರಿಂದ 3 ರ್ಯಾಂಕ್ ನಮ್ ಜೊತೆಗೆ ಪ್ರಿನ್ಸಿಪಲ್ ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈ ವಿದ್ಯಾರ್ಥಿನಿಯ ಸಾಧನೆ ಒಂದ್ ಕಡೆಗೆ ಆದ್ರೆ ನಿರಂತರವಾಗಿ ಹಿಂದೂ ಪಿಯು ಕಾಲೇಜ್ ರಾಜ್ಯದಲ್ಲಿ ಸತತವಾಗಿ ಕಲಾ ವಿಭಾಗದಲ್ಲಿ ಪ್ರಥಮ ಬರ್ತಾ ಇದೆ. ಹೇಗ ಅನಿಸ್ತಾ ಇದೆ? ನಿರಂತರವಾಗಿ 11 ಬಾರಿ ಫಸ್ಟ್ ರ್ಯಾಂಕ್ ಬರ್ತಿರೋದು ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈಗ ಆಲ್ರೆಡಿ ನಮ್ಮ ಕೊಟ್ಟೂರು ಶೈಕ್ಷಣಿಕ ಕಾಶಿ ಅಂತಾನೆ ಪ್ರಸಿದ್ಧಿ ಆಗ್ತಾ ಇದೆ. ಮತ್ತೆ ನೂತನ ತಾಲೂಕು ಆದ್ಮೇಲೂ ಕೂಡ ನಮ್ಮ ಊರಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದಾವೆ. ಅದರ ಜೊತೆಗೆ ನಮ್ಮ ಮಕ್ಕಳ ಈ ಒಂದು ಶೈಕ್ಷಣಿಕ ಸಾಧನೆಯಿಂದ ನನ್ನ ಊರು ನನ್ನ ಹೆಮ್ಮೆ, ನಮ್ಮ ಊರಿಗೆ ಹೆಸರು ಬರ್ತಾ ಇರೋದು ತುಂಬಾ ಖುಷಿ ಅನಿಸ್ತಾ ಇದೆ ಸರ್. ಇದಿಷ್ಟು ಹಿಂದೂ ಪಿಯು ಕಾಲೇಜಿನಲ್ಲಿ ಓದಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಂತ ಅರ್ಚನಾ ಮತ್ತು ಅವರ ತಂದೆ ಆಗಿರ್ಬೋದು ಮತ್ತು ಹಿಂದೂ ಪಿಯು ಕಾಲೇಜಿನ ಪ್ರಾಂಶುಪಾಲರ ಮಾತಾಗಿರ್ತಕ್ಕಂತಹದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.